ಎಲ್ಲರಿಗೂ ನಮಸ್ಕಾರ. ಒಣಗಿದ ಮಾವಿನಕಾಯಿಯಿಂದ ಉಪ್ಪಿನಕಾಯಿಯನ್ನು ಮಾಡ್ತಾಯಿದ್ದೀನಿ. ಮಾವಿನಕಾಯಿಯನ್ನು ಹೇಗೆ ಒಣಗಿಸಿ ವರ್ಷ ಪೂರ್ತಿ ಇಟ್ಕೊಳ್ಳೋದು ಅಂತ ಕೂಡ ವಿಡಿಯೋ ಮಾಡಿ ಹಾಕಿದ್ದೀನಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲೇ ಹಾಕಿರ್ತೀನಿ, ಹೋಗಿ ನೋಡಿ. ತುಂಬ ರುಚಿಯಾಗಿರುತ್ತೆ, ಹಾಗೆ ತುಂಬ ದಿನಗಳ ಕಾಲ ಇದು ಸ್ಟೋರ್ ಕೂಡ ಮಾಡ್ಬೋದು. ರೆಸಿಪಿಯನ್ನು ಶುರು ಮಾಡೋದಕ್ಕಿಂತ ಮೊದಲು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ. ಈ ಹಿಂದೆ ನಾನು ವಿಡಿಯೋದಲ್ಲಿ ಹಾಕ್ದಂಗೆ ಮಾವಿನಕಾಯಿಯನ್ನು ಒಣಗಿಸಿಟ್ಕೊಂಡಿದ್ನಲ್ಲ, ಅದೇ ಮಾವಿನಕಾಯಿ ಇದು. ನೋಡಿ ಎಷ್ಟು ಒಣಗಿದೆ ಅಂದರೆ ಹೀಗೆ ಮುರಿಯೋದಕ್ಕೂ ಆಗಲ್ಲ, ಅಷ್ಟು ಗಟ್ಟಿ ಇದೆ ಮಾವಿನಕಾಯಿ, ಅಷ್ಟು ಚೆನ್ನಾಗಿ ಒಣಗಿದೆ. ಈ ಥರ ಒಣಗಿಸಿಟ್ಕೊಳೋದ್ರಿಂದ ವರ್ಷ ಪೂರ್ತಿ ಯಾವಾಗ ಬೇಕಾದರೂ ಉಪ್ಪಿನಕಾಯಿಯನ್ನು ಮಾಡ್ಕೊಳ್ಬೋದು. ನಾನು ಇದರೊಳಗೆ ಒಂದು ಸ್ವಲ್ಪ ಮಾತ್ರ ಉಪ್ಪಿನಕಾಯಿಗೆ ಉಪಯೋಗಿಸ್ತಾ ಇದ್ದೀನಿ. ಒಂದು ಬೌಲಿಗೆ ಒಂದು ಮುಕ್ಕಾಲು ಬೌಲಷ್ಟು ನಾನು ಈ ಒಣಗಿದ ಮಾವಿನಕಾಯಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಮಾವಿನಕಾಯಿಯನ್ನು ಒಂದು 2 ಸರಿ ಚೆನ್ನಾಗಿ ನೀರಿನಲ್ಲಿ ತೊಳ್ಕೊಬೇಕು. ಯಾಕಂದರೆ ಒಣಗಾಕಿದಾಗ ಅದರ ಮೇಲೆ ಧೂಳೆಲ್ಲ ಕೂತಿರುತ್ತೆ, ಹಾಗಾಗಿ ನಾನಿಲ್ಲಿ 2 ಸರಿ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ನೋಡಿ, ಈ ನೀರನ್ನು ಚೆಲ್ಬಿಟ್ಟು ಪುನಃ ಇನ್ನೊಂದು ಸರಿ ತೊಳ್ಕೊಂಡು ಬರೋಣ. ತೊಳ್ಕೊಂಡು ಬಂದಂಥ ಮಾವಿನಕಾಯಿನೆಲ್ಲ ಒಂದು ಬೌಲಿಗೆ ಹಾಕಿಟ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಮಾವಿನಕಾಯಿನ ತೊಳ್ಕೊಂಡು ಬಂದಾಯಿತು. ನಂತರ ಸ್ಟವನ್ನು ಆನ್ ಮಾಡಿಕೊಂಡು ಒಂದು ಸ್ವಲ್ಪ ನೀರನ್ನು ಇಟ್ಕೊಳ್ಳೋಣ. ಅದು ಕುದಿಯೋ ಸ್ಟೇಜಿಗೆ ಬಂದಾಗ ಈ ತೊಳೆದಿಟ್ಕೊಂಡಂಥ ಮಾವಿನಕಾಯಿಗಳನ್ನೆಲ್ಲ ಹಾಕ್ಕೊಳ್ಳೋಣ. ಫ್ಲೇಮನ್ನು ಆಫ್ ಮಾಡೋಣ. ಈಗ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 15ರಿಂದ 20 ನಿಮಿಷ ನೆನೆಯೋದಕ್ಕೆ ಬಿಡೋಣ. ಸ್ವಲ್ಪ ಸೈಜ್ನಲ್ಲಿ ದಪ್ಪ ಕೂಡ ಆಗಿರುತ್ತೆ ಈ ಒಣ ಮಾವಿನಕಾಯಿ. ನಂತರ ಇದಕ್ಕೆ ಒಂದು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಒಂದು ಅರ್ಧ ಚಮಚದಷ್ಟು ನಾನಿಲ್ಲಿ ಮೆಂತ್ಯ ಕಾಳುಗಳನ್ನು ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಒಂಬಣ್ಣ ಬರುವ ಹಾಗೆ ಬಿಸಿ ಮಾಡಿಕೊಂಡ ನಂತರ ಒಂದು 2 ಚಮಚ ಸಾಸಿವೆಯನ್ನು ಹಾಕ್ಕೊಂಡು ಅದನ್ನು ಕೂಡ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಚಟಪಟ ಅಂತ ಸಿಡಿಯೋ ಸದ್ದು ಬರಬೇಕು, ಅಲ್ಲಿ ತನಕ ಬಿಸಿ ಮಾಡ್ಕೊಳ್ಬೇಕಾಗತ್ತೆ. ನಂತರ ಒಂದು ಅರ್ಧ ಚಮಚದಷ್ಟು ಸೋಂಪು ಕಾಳನ್ನು ಹಾಕ್ಕೊಂಡು ಬಿಸಿ ಮಾಡ್ಕೊಳ್ತಾ ಇದ್ದೀನಿ, ಸಾಸಿವೆ ಮತ್ತು ಮೆಂತ್ಯ ಒಟ್ಟಿಗೆನೆ. ನೋಡಿ, ಸಾಸಿವೆ, ಮೆಂತ್ಯ ಹಾಗೆ ಸೋಂಪು ಕಾಳುಗಳನ್ನೆಲ್ಲ ಬಿಸಿ ಮಾಡ್ಕೊಂಡಾಯಿತು. ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ. ನಂತರ ಒಂದು ಬೌಲಿಗೆ ಒಂದು ಸ್ವಲ್ಪ ಬಿಸಿನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 10 ಬ್ಯಾಡ್ಗೆ ಮೆಣಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 8 ಗುಂಟೂರು ಮೆಣಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ಮೆಣಸಿನಕಾಯಿ ಚೆನ್ನಾಗಿ ನೆಂದರೆ ಒಳ್ಳೆ ಕಲರ್ ಬರುತ್ತೆ, ಹಾಗೆ ನೈಸಾಗಿ ಕೂಡ ಪೇಸ್ಟ್ ಮಾಡ್ಕೊಳ್ಬೋದು. ಒಂದು 15 ನಿಮಿಷ ನೆನೆಲಿ. ಅಷ್ಟರಲ್ಲಿ ನಾವು ಹುರಿದಿಟ್ಕೊಂಡಂಥ ಮೆಂತ್ಯ, ಸಾಸಿವೆ ಹಾಗೆ ಸೋಂಪನ್ನು ಪುಡಿ ಮಾಡ್ಕೊಳ್ಳೋಣ. ನೋಡಿ, ಪುಡಿ ಮಾಡ್ಕೊಂಡು ಬಂದಿದ್ದೀನಿ. ಅಷ್ಟರಲ್ಲಿ ಒಣಮೆಣಸಿನಕಾಯಿ ಎಲ್ಲ ಚೆನ್ನಾಗಿ ನೆಂದಿದೆ, ಹಾಗೆ ಸ್ವಲ್ಪ ತಣ್ಣಗೆ ಕೂಡ ಆಗಿದೆ. ಇದನ್ನು ಇದೇ ಜಾರಿಗೆ ಹಾಕ್ಕೊಂಡು ಪೇಸ್ಟನ್ನು ಮಾಡ್ಕೊಳ್ಳೋಣ. ನೋಡಿ, ಈ ಥರ ಪೇಸ್ಟ್ ಮಾಡಿಕೊಂಡ ನಂತರ ನಾನು ಒಂದು ಬೆಳ್ಳುಳ್ಳಿ ಸಿಪ್ಪೆಯನ್ನು ಸುಲಿದುಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಬರಬೇಕಾಗತ್ತೆ. ಮಸಾಲೆ ರೆಡಿಯಾಗಿದೆ ನೋಡಿ ಉಪ್ಪಿನಕಾಯಿಗೆ. ಮಾವಿನಕಾಯಿ ನೆಂದಿದೆಯಾ ಅಂತ ನೋಡೋಣ. ನೋಡಿ, ಎಷ್ಟು ದೊಡ್ಡದಾಗಿ ಒಣ ಮಾವಿನಕಾಯಿ ಹರಳ್ಕೊಂಡಿದೆ, ಚೆನ್ನಾಗಿ ನೆಂದಿದೆ ಇದು. ಇದರ ನೀರೆಲ್ಲ ಬಸ್ಕೊಳ್ಬೇಕಾಗತ್ತೆ. ನೋಡಿ, ಈ ಥರ ಪೂರ್ತಿಯಾಗಿ ತೆಕ್ಕೊಂಡು ಬಂದಿದ್ದೀನಿ. ಎಷ್ಟು ಚೆನ್ನಾಗಿ ಮೆತ್ತಗಾಗಿದೆ ನೋಡಿ, ಹಸಿ ಮಾವಿನಕಾಯಿಯಷ್ಟೇ ಮೆತ್ತಗಾಗಿದೆ ಇದು. ನಂತರ ನಾವು ರುಬ್ಬಿಟ್ಕೊಂಡಂಥ ಪೇಸ್ಟನ್ನು ಇದಕ್ಕೆ ಹಾಕೊಳ್ಳೋಣ.
ಪೇಸ್ಟನ್ನೆಲ್ಲ ಹಾಕೊಂಡ ನಂತರ ಒಂದು ಅರ್ಧ ಚಮಚದಷ್ಟು ನಾನು ಅರಿಶಿಣದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಮೊದಲೇ ಮಾವಿನಕಾಯಿಗೆ ಉಪ್ಪನ್ನು ಹಾಕಿ ಒಣಗಿಸಿರೋದ್ರಿಂದ ನೋಡಿಬಿಟ್ಟು ಉಪ್ಪನ್ನು ಹಾಕ್ಕೊಳ್ಬೇಕಾಗತ್ತೆ. ಈಗ ಉಪ್ಪು, ಅರಿಶಿಣ ಮತ್ತು ಮಸಾಲೆಯನ್ನು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ನಂತರ ಜಾರಿನಲ್ಲಿ ಉಳಿದಂಥ ಮಸಾಲೆಗೆ ಸ್ವಲ್ಪ ನೀರನ್ನು ಹಾಕಿ ಸೇರಿಸ್ಕೊಳ್ಳೋಣ. ನೀರನ್ನು ಹಾಕಿ ಸೇರಿಸ್ಕೊಳ್ಳೋದ್ರಿಂದ ಹಾಳಾಗಲ್ಲ, ಚೆನ್ನಾಗೇ ಇರುತ್ತೆ ಉಪ್ಪಿನಕಾಯಿ. ನೋಡಿ, ಇಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮಸಾಲೆನೆಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಹಾಗೆ ಇನ್ನು ಮಾವಿನಕಾಯಿ ಸ್ವಲ್ಪ ದಪ್ಪ ಸೈಜಿಗೆ ಬರುತ್ತೆ ಈ ಮಸಾಲೆಯಲ್ಲಿ. ಮಸಾಲೆ, ಉಪ್ಪು ಎಲ್ಲ ಚೆನ್ನಾಗಿ ತಿರುಗಿಸ್ಕೊಂಡಾಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕಲರು. ಕೆಂಪಗೆ ನಾವು ಮೆಣಸಿನಕಾಯಿ ನೆನೆಸಿ ರುಬ್ಬಿರೋದ್ರಿಂದ ಇಷ್ಟು ಕೆಂಪಗೆ ಕಾಣ್ತಾ ಇದೆ ಬ್ಯಾಡಗಿ ಮೆಣಸಿನ್ಕಾಯಿಂದ. ಇದಕ್ಕೆ ಒಂದು ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಳೋಣ. ಉಪ್ಪಿನಕಾಯಿ ಅಂದಮೇಲೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಬೇಕಾಗತ್ತೆ. ಹಾಗಾಗಿ ನಾನಿಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಒಂದು 2 ಚಮಚದಷ್ಟು ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದ ನಂತರ. ಹಾಗೆ ಒಂದು ಸ್ವಲ್ಪ ಇಂಗನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಪರಿಮಳ ತುಂಬ ಸೊಗಸಾಗಿ ಬರ್ತಾ ಇದೆ. ಇದು ತಣ್ಣಗಾಗಬೇಕು. ತಣ್ಣಗಾದ ನಂತರ ಉಪ್ಪಿನಕಾಯಿಗೆ ಹಾಕ್ಕೊಳ್ಬೇಕಾಗತ್ತೆ. ಉಪ್ಪಿನಕಾಯಿ ನೋಡ್ತಾ ಇದ್ದರೆ ಈಗಲೇ ತಿಂದುಬಿಡಬೇಕು ಅನ್ನೋಷ್ಟು ಆಸೆ ಆಗ್ತದೆ. ಅಷ್ಟು ಕೆಂಪಗೆ ಚೆನ್ನಾಗಿ ಪರಿಮಳ ಬರ್ತಾ ಇದೆ. ನೋಡಿ, ಒಗ್ಗರಣೆ ಈಗ ತಣ್ಣಗಾಗಿದೆ. ಈ ಒಗ್ಗರಣೆಯನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಈಗ ಹಾಕ್ಕೊಂಡ ನಂತರ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ನಂತರ ಉಪ್ಪು ಸರಿಯಾಗಿದೆಯಾ ಅಂತ ಅಂದು ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ, ನಮ್ಮ ಒಣಗಿದ ಮಾವಿನಕಾಯಿ ಉಪ್ಪಿನಕಾಯಿ ಈಗ ರೆಡಿಯಾಗಿದೆ. ಸೂಪರ್ ಆಗಿದೆ. ಒಳ್ಳೆಯ ಪರಿಮಳ ಬರ್ತಾ ಇದೆ. ಘಮ ಘಮ ಅಂತ ಇಂಗಿನ ಪರಿಮಳ, ಅದರಲ್ಲೂ ಸೂಪರ್ ಆಗಿರುತ್ತೆ. ಇದನ್ನು ಒಂದು ಒಣಗಿದ ಬಾಟ್ಲಿಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಗಾಜಿನ ಬಾಟ್ಲಿಯಲ್ಲಿ ಹಾಕಿ ಸ್ಟೋರ್ ಮಾಡಿಡಿ, ತುಂಬ ದಿನ ಬರುತ್ತೆ. ನೋಡಿ, ಈ ಥರ ಗಾಜಿನ ಬಾಟ್ಲಿಯಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೂ ನಡೆಯುತ್ತೆ. ತುಂಬ ಚೆನ್ನಾಗಿದೆ ಉಪ್ಪಿನಕಾಯಿ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಒಣಗಿದ ಮಾವಿನಕಾಯಿಂದ ಉಪ್ಪಿನಕಾಯನ್ನು ಮಾಡ್ಕೊಳ್ಬೋದು ಅಂತ ಅಂದು. ಖಂಡಿತವಾಗ್ಲೂ ನಿಮಗೆಲ್ಲ ಇದು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೀವು ಕೂಡ ಟ್ರೈ ಮಾಡಿ. ಹಾಗೆ ನಾವು ಉಪ್ಪಿನಕಾಯಿ ಮಾಡಿದ ಪಾತ್ರೆ ಅಥವಾ ಬಾಣಲಿಯಲ್ಲಿ ಸ್ವಲ್ಪ ಅನ್ನ ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾ ಇದ್ದರೆ ಎಷ್ಟು ರುಚಿಯಾಗಿರುತ್ತೆ ಅಲ್ವಾ. ತುಂಬ ರುಚಿಯಾಗಿತ್ತು ಮಾವಿನಕಾಯಿ ಉಪ್ಪಿನಕಾಯಿನ ಗೊಜ್ಜು. ಪುಟ್ಟ ಪುಟ್ಟ ಮಕ್ಕಳಿಗೆ ಉಪ್ಪಿನಕಾಯಿ ರಸ ಅನ್ನ ಊಟ ಮಾಡಿಸಿದ್ರೆ ತುಂಬ ಖುಷಿಯಾಗಿ ಊಟ ಮಾಡ್ತಾರೆ. ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ನಾನು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.